ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಂದು ಫ್ರಂಟ್ ಕ್ಯಾಮ್ರಾ ಸ್ವಲ್ಪ ಕ್ಲಿಯಾರಿಟಿ ಇಲ್ಲ ಅಂತ ಹೇಳಿದೆ ಅಲ್ಲ, ಸೊ ಅದಕ್ಕೋಸ್ಕರ ಇವತ್ತು ಸರಿ ಮಾಡ್ಕೊಂಡು ಬಂದೆ. ಅದ ಮೇಲೆ ಕವರ್ ಹಾಕೊಂಡ್ ಬಂದೆ. ಇವಾಗ ನೋಡಿ, ಇದರಲ್ಲಿ ಫ್ರಂಟ್ ಕ್ಯಾಮರಾದಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ. ತುಂಬಾ ಕ್ಲಿಯರ್ ಆಗಿದೆ. ಅದರಿಂದನೇ ನನಗೆ ವಿಡಿಯೋಸ್ ಮಾಡಕ್ ಆಗ್ತಿರ್ಲಿಲ್ಲ. ಬೇರೆ ರೆಸಿಪೀಸ್ ಆ ಥರನೇ ಮಾಡ್ತಾ ಇದ್ದೆ, ಬೇರೆ ಏನೂ ವಿಡಿಯೋಸ್ ಮಾಡ್ತಾ ಇಲ್ಲ. ಹಲಸಿನ ಹಣ್ಣು ತಗೋಬರೋಣ ಅಂತ ಹೋದ್ವಿ. ಹಲಸಿನ ಹಣ್ಣು ತಗೊಂಡ್ ಬರಕ್ ಹೋದ್ರೆ ಅಲ್ಲಿ ಹಲಸಿನ ಹಣ್ಣು ಮಾರೋರೇ ಇರಲಿಲ್ಲ. ನನ್ನ ಮಗಳು ಯಾವಾಗ್ಲೂ ಕೇಳ್ತಾಳೆ ಹಲಸಿನ ಹಣ್ಣು ಬೇಕು ಬೇಕು ಅಂತ. ಸೊ ತಗೋಬರೋಣ ಅಂತ ಇವತ್ತು ಹೋದ್ವಿ. ಬಟ್ ಏನು ಅಂದ್ರೆ ಅಲ್ಲಿ ಹಲಸಿನ ಹಣ್ಣು ಮಾರೋರು ಇರ್ಲಿಲ್ಲ. ಹಾಗೆ ವಾಪಸ್ ಬಂದ್ವಿ. ಮೊಬೈಲ್ ಒಂದು ಸ್ವಲ್ಪ ಸರಿ ಮಾಡ್ಕೊಬಿಟ್ಟು, ನಾಳೆ ಮಂಗಳವಾರ ಅಲ್ವಾ, ಪೂಜೆಗೆಲ್ಲ ಹೂ ತಗೊಂಡು ಮತ್ತೆ ಸ್ವಲ್ಪ ತರಕಾರಿ ಎಲ್ಲ ತಗೊಂಡು ಬಂದ್ವಿ. ಮತ್ತೆ ಏನೂ ವಿಶೇಷ ಇಲ್ಲ. ಈ ವಿಡಿಯೋ ಜೊತೆ ನನ್ನ ಮಗಳು ಇವತ್ತು ಫಸ್ಟ್ ಡೇ ಸ್ಕೂಲಿಗೆ ಹೋಗಿದ್ದಾಳೆ. ಅದನ್ನ ನಾನು ನಿಮ್ಮ ಜೊತೆ ಫುಲ್ಲಾಗಿ ಶೇರ್ ಮಾಡಿಲ್ಲ. ವಿಡಿಯೋ ಮಾಡಬೇಕು ಅಂದ್ಕೊಂಡೆ, ಅಷ್ಟರಲ್ಲಿ ನಾನು ನೆನಪೋಯ್ತು. ಸ್ವಲ್ಪ ವಿಡಿಯೋ ಮಾಡಿದ್ದೀನಿ. ಈ ವಿಡಿಯೋ ಜೊತೆನೆ ನಾನು ಶೇರ್ ಮಾಡ್ತೀನಿ. ಇವತ್ತಿಂದ ಅವಳಿಗೆ ಸ್ಕೂಲ್ ಸ್ಟಾರ್ಟ್ ಆಗಿದೆ. ಏನಿಲ್ಲ, 9:30 ಇಂದ 1 o'clock ತನಕ ಮಾತ್ರ, ಫುಲ್ ಡೇ ಏನು ಸ್ಕೂಲ್ ಇರಲ್ಲ. ಸೊ ಮತ್ತೆ ಏನು ವಿಶೇಷ ಅಂದರೆ, ತುಂಬ ಜನ ವಿಡಿಯೋಸ್ ನೋಡ್ತಾ ಇದ್ದೀರಾ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇದರಿಂದ ನಮಗೂ ಒಂದು ಸಪೋರ್ಟ್ ಮಾಡಿದಾಗುತ್ತೆ. ನನಗಂತಲ್ಲ, ನೀವು ಯಾರ್ದಾದ್ರು ವಿಡಿಯೋ ನೋಡ್ತಾ ಇದ್ರೆ ಎಲ್ಲರೂ ಪಾಪ ತುಂಬಾ ಕಷ್ಟಪಡ್ತಾರೆ. ಮಕ್ಳು ಇಟ್ಕೊಂಡು ಮನೆಯಲ್ಲಿ ಅವರದ್ದು ಮನೆ ಕೆಲಸ ಮಾಡಿಕೊಂಡು, ಇಲ್ಲ ಆಫೀಸ್ಗೆ ಹೋಗಿನೂ ಕೆಲವರು ವಿಡಿಯೋ ಮಾಡ್ತಾರೆ. ಎಲ್ಲರಿಗೂ ಸಪೋರ್ಟ್ ಮಾಡಿ. ನೀವು ಒಂದು ಸಬ್ಸ್ಕ್ರೈಬ್ ಆಗೋದ್ರಿಂದ ನಿಮ್ಗೆ ಏನೂ ನಷ್ಟ ಇಲ್ಲ. ನಿಮಗೆ ವಿಡಿಯೋ ಇಷ್ಟ ಆಯ್ತಂದ್ರೆ ವಿಡಿಯೋನ ಫುಲ್ ನೋಡಿ, ಕಮೆಂಟ್ ಮಾಡಿ, ಇಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ನೋಡಿ. ಇದರಿಂದ ನಮಗೂ ಒಂದು ಯೂಟ್ಯೂಬಲ್ಲಿ ಮುಂದೆ ಬರಬೇಕಂದ್ರೆ 1000 ಸಬ್ಸ್ಕ್ರೈಬರ್ ಬೇಕು, 4000 ಅವರ್ ವಾಚ್ ಟೈಮ್ ಬೇಕು. ಇದೆಲ್ಲ ಕಂಪ್ಲೀಟ್ ಆಗಬೇಕು. ಆದಮೇಲೆ ನಾವು ಯೂಟ್ಯೂಬಲ್ಲಿ ಏನಾದರೂ ದುಡ್ಡು ಅಥವಾ ಮಾನಿಟೈಸೇಷನ್ಗೆ ಅಪ್ಲೈ ಮಾಡೋಕ್ಕಾಗೋದು. ಸೊ ನೀವು ಒಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಎಲ್ಲರಿಗೂ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ದೆನ್ ಏನು ಅಂದರೆ, ಇಷ್ಟೇ. ಇವತ್ತು ನಂದು ಮೊಬೈಲ್ ಸರಿ ಮಾಡ್ಕೊಂಡು ಬಂದೆ ಅಲ್ಲ, ಜಸ್ಟ್ ಒಂದು ವಿಡಿಯೋ ಮಾಡಿದ್ದೆ ನಾನು, ಹೇಗಾಗಿದೆ ನೋಡುವ ಅಂತ, ಕ್ಲಾರಿಟಿ ಹೇಗೆ ಬರ್ತದೆ ನೋಡುವ ಅಂತ. ಯಾವ ಡೋರನ್ನು ಬರೋದಿಲ್ಲ. ಅವಳಿಗೆ ಮೊಬೈಲ್ ಅಂಗಡಿಗೆ ಹೋದಾಗ ಹೇಳಿದು, ಮೊಬೈಲ್ ಶಾಪಲ್ಲಿ ನನಗೂ ಒಂದು ಮೊಬೈಲ್ ಕೊಡ್ಸು ಅಂತ. ನನ್ನ ಹತ್ರ ಮೊಬೈಲೇ ಇಲ್ಲ ಅಂತ ಈ ತರ ಕಿರಿಕಿರಿ ಮಾಡ್ತಾ ಇದ್ಲ. ಆಮೇಲೆ ಅಲ್ಲಿ ಬಂದು ಕ್ಯಾಂಡಿ ಕ್ರಶ್ ಬೇಕಂದು ತಗೊಂಡ್ಲು. ಬರುವಾಗಲೇ ಅಳ್ಕೊಂಡೇ ಬರ್ತಾ ಇದ್ಲು, ನನಗೆ ಮೊಬೈಲ್ ಬೇಕು ಅಂತ. ಇಷ್ಟೇನೆ ಫ್ರೆಂಡ್ಸ್. ನನ್ನ ಮಗಳು ಸ್ಕೂಲ್ಗೆ ಹೋಗಿರೋ ವಿಡಿಯೋನು ನಾನು ಶೇರ್ ಮಾಡ್ತೀನಿ ಇದ್ರ ಜೊತೆ. ಐ ಹೋಪ್ ನೀವೆಲ್ಲರೂ ನನಗೆ ಸಪೋರ್ಟ್ ಮಾಡ್ತೀರಿ ಅಂದ್ಕೊಂಡಿದ್ದೀನಿ. ನೋಡಿ, ನಾನು ಹೀಗೆ ರೆಡಿಯಾಗಿದ್ದೀನಿ. ಏನಿಲ್ಲ, ಸಿಂಪಲ್ ಆಗಿ ಇಲ್ಲೇ ಹೋಗಿ ಬರೋದಲ್ವಾ, ಜಸ್ಟ್ ರೆಡಿಯಾಗಿ ಹೋಗಿದ್ದೆ ಅಷ್ಟೇ. ಓಕೆ ಫ್ರೆಂಡ್ಸ್, ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಒಳ್ಳೆ ರೆಸಿಪಿನ ನಾನು ಟ್ರೈ ಮಾಡಿ ನಿಮಗೆ ತೋರಿಸ್ತೀನಿ. ಓಕೆ, ಇವಾಗ ಇಷ್ಟು ದಿವಸ ನಂದು ಫ್ರಂಟ್ ಕ್ಯಾಮ್ರಾ ಸರಿ ಇರಲಿಲ್ಲ, ಹಾಗಾಗಿ ನನಗೂ ಸ್ವಲ್ಪ ಹುಷಾರಿರ್ಲಿಲ್ಲ, ಹಾಗಾಗಿ ಜಾಸ್ತಿ ವಿಡಿಯೋನು ಮಾಡ್ತಾ ಇರಲಿಲ್ಲ. ಇನ್ಮೇಲೆ ನಾನು ಕಂಟಿನ್ಯೂಸ್ ಆಗಿ ವಿಡಿಯೋ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಇನ್ನು ಇವಳಿಗೂ ಪ್ರಾಗ್ಯಾಗೂ ಸ್ಕೂಲ್ ಸ್ಟಾರ್ಟ್ ಆಯಿತು. ಅವಳಿಗೂ ಸ್ವಲ್ಪ ಅದು ಇದು ಹೇಳ್ಕೊಡ್ಬೇಕಾಗುತ್ತೆ. ಟೈಮ್ ಸಿಕ್ಕಿದಾಗಲ್ಲ ಇನ್ನೊಬ್ಬರದ್ದು ಯಾರದ್ದು, ನನಗೆ ಯಾರು ಸಪೋರ್ಟ್ ಮಾಡಿದ್ದಾರೆ ಅವರದ್ದು ವಿಡಿಯೋ ನೋಡ್ತೀನಿ. ಇಂಟ್ರೆಸ್ಟ್ ಆದರೆ ನಾನು ಎಲ್ಲರದ್ದು ನೋಡ್ತೀನಿ. ಇಂಟ್ರೆಸ್ಟ್ ಇದೆ ಫುಲ್ಲಾಗಿ ನಾನು ವಾಚ್ ಮಾಡ್ತೀನಿ. ಮತ್ತು ನನಗೆ ಸಪೋರ್ಟ್ ಮಾಡುವವರು ತುಂಬ ಜನ ಇದ್ದಾರೆ. ಅವರದ್ದು ವಿಡಿಯೋಸಲ್ಲಿ ನಾನು ಖಂಡಿತವಾಗ್ಲೂ ಫ್ರೀ ಇದ್ದಾಗ ಎಷ್ಟಾಗುತ್ತೋ ಅಷ್ಟು ನೋಡ್ತೀನಿ. ಓಕೆ ಫ್ರೆಂಡ್ಸ್, ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಮನ್ನ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ನೋಡಿ ಫ್ರೆಂಡ್ಸ್, ನನ್ನ ಮಗಳು ಸ್ಕೂಲಿಗೆ ಹೊರಟಿದ್ದಾಳೆ ಇವಾಗ. ಇಲ್ಲೇ ಸ್ವಲ್ಪ ಹತ್ರನೇ ಆಗುತ್ತೆ, ಆದರೆ ಇಲ್ಲಿ ಅಂದರೆ ಪ್ಲೇಸ್ ಹೇಗೆ ಅಂದರೆ ಅಪ್ ಡೌನ್ ಆ ಥರ ಇರೋದ್ರಿಂದ ನಡ್ಕೊಂಡು ಹೋಗ್ಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ನನ್ನ ಹಸ್ಬೆಂಡ್ ನಿನ್ನೆ ಎಲ್ಲ ಹೋಗಿದ್ರು, ಹಾಗಾಗಿ ಬೆಳಿಗ್ಗೆ ಅವ್ರಿಗೆ ಬಿಡಲಿಕ್ಕಾಗಿಲ್ಲ. ಮತ್ತು ಸ್ಕೂಲ್ ಗಾಡಿ ಸಹ ಬರಲಿಲ್ಲ ಇನ್ನು, ಹಾಗಾಗಿ ನಾನು ನಡ್ಕೊಂಡೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಅವಳನ್ನು. ನೋಡಿ, ಖುಷಿಯಾಗಿ ಹೋಗ್ತಾ ಇದ್ದಾಳೆ ನನ್ನ ಮಗಳು. ಇದೇ ಪ್ರಾಗ್ಯ ಸ್ಕೂಲು. ಇಲ್ಲಿ LKG UKG ನರ್ಸರಿ ಮಾತ್ರ ಇರೋದು. ಅವಳನ್ನು ಬಿಡಲಿಕ್ಕೆ ಬಂದೆ. ಈಗ ದೇವ್ರಿಗೆ ಕೈ ಮುಗಿದು ಒಳಗೋಗಿ ಕೂತ್ಕೊಂಡು ಅಲ್ಲಿಂದ ರಿಟರ್ನ್ ಬಂದು ಇವಾಗ ನಾನು ಟಿಫನ್ಗೆ ರೆಡಿ ಮಾಡ್ತಾ ಇದ್ದೀನಿ. ಬೆಳಗ್ಗೆ ನಾವು ದೋಸೆ ಮಾಡ್ಕೊಂಡಿದ್ವಿ, ಅದು ಖಾಲಿಯಾಗಿತ್ತು, ಹಾಗಾಗಿ ನನ್ನ ಹಸ್ಬೆಂಡಿಗೆ ಆಗುತ್ತೆ, ಮಧ್ಯಾಹ್ನಕ್ಕೂ ಆಗುತ್ತೆ ಅಂತ ಪಲಾವ್ ಮಾಡ್ತಾ ಇದ್ದೀನಿ. ಪಲಾವ್ ರೆಸಿಪಿನ ನಾನು ಆಲ್ರೆಡಿ ತೋರಿಸಿದ್ದೀನಿ ನಿಮಗೆ.
ಅದರಲ್ಲಿ ವಿಡಿಯೋ ಬೇಕಾದವರು ನೋಡ್ಕೊಳ್ಳಿ. ಇದರಲ್ಲಿ ಮೇಲಿಂದ ಮೇಲೆ ನಾನು ತೋರಿಸ್ತೀನಿ, ಡೀಟೇಲ್ ಆಗಿ ನಿಮಗೆ ತೋರಿಸೋದಿಲ್ಲ. ನೋಡಿ ಇವಾಗ ಫೈನಲ್ ಆಗಿ ಲಿಂಬೆಹಣ್ಣೆಲ್ಲ ಹಾಕಿ ಒಂದು ವಿಸಿಲ್ ಅಥವಾ 2 ವಿಸಿಲ್ ಕುದಿಸಿದ್ರೆ ಪಲಾವ್ ರೆಡಿ ಆಗುತ್ತೆ. ನೋಡಿ ನನ್ನ ಮಗಳು ಬಂದರು, ನನ್ನ ಹಸ್ಬೆಂಡ್ ಕರ್ಕೊಂಬರಕ್ಕೆ ಹೋಗಿದ್ರು, ರಿಟರ್ನ್ ಬರ್ತಾ ಇದ್ದಾಳೆ. ಹಾಂ ಹೌದಾ? ಶಾಲೆಯಲ್ಲಿ ಎಂತ ಹೇಳ್ಕೊಟ್ರು? ಶಾಲೆಯಲ್ಲಿ ಎಂತ ಹೇಳ್ಕೊಟ್ರು? ಎಂತ ಹೇಳ್ಕೊಟ್ರು ಶಾಲೆಯಲ್ಲಿ? ಬಲೂನ್ ಎಲ್ಲ ತಗೊಬಂದಿದ್ಯಾ? ಏನ್ ಹೇಳ್ಕೊಟ್ರು ಮಗ್ನೆ? ಶಾಲೆ ಹೇಗಾಯ್ತು ಫಸ್ಟ್ ಡೇ? ಚೆನ್ನಾಗಿದೆ. ಅಂಗನವಾಡಿ ಚೆನ್ನಾಗಿದ್ಯಾ? ದೊಡ್ಡ ಶಾಲೆ ಚೆನ್ನಾಗಿದ್ಯಾ? ಹೌದಾ? ಟೀಚರ್ ಎಲ್ಲ ಹೌದಾ? ಯಾರು ಡ್ಯಾನ್ಸ್ ಮಾಡಿದ್ದು? ಹೌದಾ? ಸ್ನಾಕ್ಸ್ ಎಲ್ಲ ತಿಂದ್ಯಾ? ಡೈಲಿ ಹೋಗ್ತೀಯಾ ಶಾಲೆಗೆ? ಶಾಲೆಯಲ್ಲಿ ಕೊಟ್ಟಿದ್ರು ಚಾಕ್ಲೇಟ್ ಅಲ್ಲ? ಹೇಗಿತ್ತು ಸ್ಕೂಲೆಲ್ಲ? ಮುಸುಡಿ ತೋರಿಸಿ ಈ ಕಡೆ ಸ್ವಲ್ಪ. ಓಕೆ ಫ್ರೆಂಡ್ಸ್, ಇಷ್ಟೇನೆ ವಿಡಿಯೋ ಶೇರ್ ಮಾಡಿದ್ದೀನಿ. ಸ್ವಲ್ಪ ಫೋಟೋಸ್ ಇತ್ತು, ಅದನ್ನು ಕೂಡ ಶೇರ್ ಮಾಡಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಮನ್ನ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.